ಖಚಿತ. ರಾಮಕೃಷ್ಣ ನಗರಕ್ಕೆ ಈ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗೋಣ. ನಮಸ್ಕಾರ. ಅದೇ ಒಳಗಡೆ ಇದೆಯಾ ಏನು? ಇಲ್ಲ ಖಾಲಿ ಬಾಕ್ಸ್ ಇದೆಯಾ? ನಾನೊಂದು ರೆಡಿ ಮಾಡಿದ್ದೆ. ಹೌದಾ? ಅದು ಒಳಗಡೆ ಅಲ್ಲೇ ಇದೆ ಅದು. ಹಾಂ, ಅವಾಗಲೇ ನೋಡಿದೆ. ಓಕೆ. ಅದು ಮೋಸ್ಟ್ಲಿ ತೊಟ್ಟಿ ಮೇಲೆ ಇದೆ, ತಂಪು ಅಂತೇಳಿ ಅಲ್ಲೇ ಕೂತಿದೆ. ಓಕೆ. ಎಲ್ಲಿ? ಇದರಲ್ಲಿ ಇದೆ. ನಮಸ್ಕಾರ. ಹೌದಮ್ಮ, ಹೌದು. ಎಲ್ಲಿ? ಲೈವಲ್ಲಿ ಇದೆ. ಲೈವಲ್ಲಿ ಇದೆ. ಇಲ್ಲ, ಲೈವಲ್ಲಿಲ್ಲ, ರೆಕಾರ್ಡಿಂಗಲ್ಲಿದೆ. ಓ, ನೀವು ಬಾಗಿಲೆಲ್ಲ ಫುಲ್ ಭದ್ರ ಮಾಡಿಬಿಟ್ಟಿದ್ದೀರಾ? ಈಗ ಭದ್ರ ಮಾಡಿದ್ರೆ ಎಲ್ಲೂ ಆಚೆ ಹೋಗ್ತಾ. ಕಳ್ಳ ಆಗಿದ್ರೆ ಬಾಗಿಲು ತಳ್ಕೊಂಬರ್ತಾ ಇದ್ದ, ಹಾವು ಬಾಗಿಲು ಸಂದಿಲೇ ನುಕ್ಕೊಂಬರ್ಬೋದು. ಅಲ್ಲಿ ಆ ವೈಟ್ ಅಲ್ಲಿಗೆ ಇದೆಯಲ್ಲ, ಇಲ್ಲಿ ಬ್ರೌನ್ ಅಲ್ಲಿಗೆ ಅಲ್ಲ ಮಧ್ಯದಲ್ಲಿ ಕೂತಿದೆ. ರೈಟ್ ಸೈಡ್. ಓಹೋ, ಅಣ್ಣ ಯಾಕಣ್ಣ ಬಂದ್ರಿ? ನಾನ್ ವೆನಮಸ್. ವಿಷಯ ಇಲ್ಲ. ಹೋಗೋಣ, ಬಾರೋ ಮಗ ಪ್ಲೀಸ್. ಎಸ್, ಆಯ್ ಸುಮ್ಮನೆ ಇರಬೇಕು. ಯಾಕೆ ಖಚಿತಾನೆ ಇವಾಗ? ಖಚಿತ. ಸ್ಮೆಲ್ ಮಾಡ್ತಾ ಇದ್ದಾನೆ, ಹಿಡಿತಾನೆ ಇವಾಗ. ಹಾಗಲ್ಲ ಅದರಲ್ಲಿ. ಹಾಂ, ಅದು ಅದಷ್ಟೇನಾ? ಅಡಲ್ಟೇನಾ ಅದು? ಅಡಲ್ಟ್ ಇದು, ಇನ್ನೂ ಬೆಳೆಯುತ್ತೆ. ಹಾಂ, ಅಲ್ಲಿ ಕಳ್ಳ. ಸುಮ್ಮನಿರ, ಕಚ್ಬೇಡ ಮಗ. ಸರ್, ಇದು ನಿಮ್ಮ ಮನೆಗೆ ಬಂದು ಯಾವಾಗ ಬೇಕಾದ್ರೂ ಸುಮ್ಮನಿರೋ, ಯಾವಾಗ ಬೇಕಾದರೂ ಬಂದಿರುತ್ತೆ. ನಿಮ್ಗೆ ಇವತ್ತು ಕಾಣಿಸ್ತಾ ಇರುತ್ತೆ. ಇಲ್ಲ, ನೆನ್ನೆ ತಾನೇ ಕ್ಲೀನ್ ಮಾಡಿದ್ವಿ. ಈ ಪೋರ್ಷನ್ ಫುಲ್ ಕ್ಲೀನ್ ಮಾಡಿದ್ವಿ. ಹೇಳೋದಕ್ಕಾಗಲ್ಲ ಅಣ್ಣ, ನಿಮ್ಮ ಮನೆಗೆ ಬಂದು 10ರಿಂದ 15 ದಿನ ಆಗಿರುತ್ತೆ, ಗೊತ್ತಾಗಿರಲ್ಲ. ಸೊ ಯಾವಾಗ ಬೇಕಾದ್ರೂ ಬಂದಿರ್ಬೋದು. ನಾನು ಟಿಲ್ ಟುಡೇ. ಓಕೆ. ಈಗಲೂ ಕೂಡ ಓಕೆ, ನಿಮ್ದು ಕಂಪ್ಲೀಟ್ ಎಪಿಸೋಡ್. ಥ್ಯಾಂಕ್ ಯು ಬ್ರದರ್. ಈಗ ಕಲಾ ಮಾಧ್ಯಮದಲ್ಲಿ ನೋಡ್ಕೊಂಡು. ಓಕೆ, ಆಮೇಲೆ ನಿಮ್ಮ ತಂದೆದು ನೋಡ್ಕೊಂಡು ಕೂತಿದ್ದೆ. ಅದೇ ಟೈಮ್ಗೆ ಹಾವು ಬಂತ? ನಾನು ಅದು ಮುಗಿಸ್ಕೊಂಡು ವಾಶ್ರೂಮ್ ಹೋಗೋಣ ಅಂತೇಳಿ ಹಿಂಗೆ ಬಂದೇ ಕಾಣಿಸ್ತು. ಓ ಮೈ ಗಾಡ್, ನೋಡಿ ಹೆಂಗೆ ಕೋಇನ್ಸಿಡೆನ್ಸ್ ಅಂತ. ವೀಕ್ಷಕರೇ, ನೀವು ನೋಡಿದ ಹಾಗೆ ಮಧ್ಯರಾತ್ರಿ 1-1:30 ಅಷ್ಟರಲ್ಲಿ ನಾವು ಈ ಒಂದು ವುಲ್ಫ್ ಸ್ನೇಕನ್ನು ರೆಸ್ಕ್ಯೂ ಮಾಡ್ತೀವಿ. ಈ ಒಂದು ವುಲ್ಫ್ ಸ್ನೇಕು ಬಾತ್ರೂಮಲ್ಲಿ ಕೂತಿರುತ್ತೆ. ಅವ್ರು ಮೆನ್ಷನ್ ಮಾಡಿದ್ರು, ಅವ್ರ ಕಲಾ ಮಾಧ್ಯಮದಲ್ಲಿ ಈಗ ತಾನೇ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ರಂತೆ. ನೋಡಿ ಮುಗಿಸಿ ಅವರು ವಾಶ್ರೂಮ್ಗೆ ಹೋಗಬೇಕು ಅಂತ ಹೊರಡುವಂಥ ಸಮಯದಲ್ಲಿ ಬಾತ್ರೂಮಲ್ಲಿ ಅವ್ರ ಮನೇಲೆ ಹಾವು ಬಂದುಬಿಟ್ಟಿದೆ. ಸೊ ಈ ಥರ ಎಷ್ಟೋ ಒಂದು ಸಿಚುವೇಶನಲ್ಲಿ ಆಗಿದೆ. ನನ್ನ ಯೂಟ್ಯೂಬ್ ವೀಡಿಯೋಸನ್ನು ನೋಡ್ತಾ ಇರ್ತಾರೆ, ಅದೇ ಟೈಮ್ ಕಣ್ಮುಂದೆ ಮನೇಲಿ ಹಾವು ಬಂದಿರುತ್ತೆ, ಅಂಥ ಸಮಯಕ್ಕೆ ಕಾಲ್ ಮಾಡಿರ್ತಾರೆ. ಇದು ಬರೀ ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ. ಸೊ ನೀವು ನೋಡಿದಾಗ 24 ಗಂಟೆ ಎನಿ ಟೈಮ್ ಯಾರ ಮನೇಲಿ ಹೇಗೆ ಬೇಕಾದ್ರೂ ಹಾವು ಬರ್ಬೋದು. ಜನ ಅದನ್ನು ಯಾವ ಸಿಚುವೇಶನಲ್ಲಿ ಬೇಕಾದ್ರೂ ನೋಡ್ಬೋದು. ದಯವಿಟ್ಟು ಕೇರ್ಫುಲ್ ಆಗಿರಿ, ದಯವಿಟ್ಟು ಹಾವನ್ನು ನೋಡ್ಕೊಳ್ಳಿ. ನೋಡಿ, ಇಲ್ಲೂ ಅಷ್ಟೇ ಬಾಗಿಲನ್ನು ಹಾಕ್ಬಿಟ್ಟಿದ್ರು. ಆ ಹಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು. ಸೊ ಆದರೆ ಈ ಹಾವು ಅಲ್ಲಿ ಕೂತಿದ್ದನ್ನು ನಾವು ನೋಡಿ ಅಬ್ಸರ್ವ್ ಮಾಡಿದರೆ ಅದು ಕೂಡ ರೆಸ್ಟಿಂಗ್ ಪೊಸಿಷನಲ್ಲಿ ಇತ್ತು. ಹಾಗಾಗಿ ಅದೇ ಜಾಗದಲ್ಲಿದೆ ಅಷ್ಟೇ, ಬಿಟ್ಟರೆ ಅದಕ್ಕೂ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗೋಂಥ ಫ್ರೀಡಮ್ ಇತ್ತು. ಸೊ ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಬಾಗಿಲನ್ನು ಹಾಕೊಳ್ಳದೆ ಬಾಗಿಲನ್ನು ತೆಕ್ಕೊಂಡು ಆ ಒಂದು ಹಾವನ್ನು ವಾಚ್ ಮಾಡಿ. ಆವಾಗ ನಮಗೂ ಕೂಡ ಅನುಕೂಲ, ನಿಮಗೂ ಕೂಡ ಅನುಕೂಲ. ಹಾವೂ ಸಿಗುತ್ತೆ, ನಮಗೂ ಓಕೆ. ಬಂದಿದ್ದಕ್ಕೆ ಹಾವನ್ನು ರೆಸ್ಕ್ಯೂ ಮಾಡಿದ್ದು ಖುಷಿ ಆಯಿತು. ಅವರು ಜನಗಳು ಕೂಡ ಸಮಾಧಾನವಾಗಿರೋದನ್ನು ನೋಡಿ ಒಂದು ಖುಷಿ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನಿಮಗೂ ಅಷ್ಟೇ, ಹಾವು ಸಿಕ್ಕಿಲ್ಲ, ಹಾವು ಇಲ್ಲೇ ಇರ್ಬೋದು ಅನ್ನೋ ಗಾಬರಿ, ಭಯ, ಆತಂಕ, ಯಾವಾಗ ಬಂದು ಕಚ್ಬಿಡ್ಬೋದು, ಮಲಗಿರ್ಬೇಕಾದ್ರೆ ಆಚೆ ಬಂದುಬಿಟ್ರೆ ಏನು ಮಾಡೋದು ಅನ್ನೋದೆಲ್ಲ ಭಯ ಯೂಶಲಿ ಇರುತ್ತೆ. ಸೊ ದಯವಿಟ್ಟು ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ನಾನು ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.